ಸರ್ ನೀವು ಹೇಳ್ತಾ ಇದ್ರಿ ಅಂದರೆ ಸಿನಿಮಾ ಬಗ್ಗೆ ಮಾತಾಡ್ತಾ ಒಂದು ಸಿನಿಮಾನ ಕಂಪೇರ್ ಮಾಡ್ತಾ ಇದ್ರಿ ಅಂದರೆ ಅವತ್ತಿನ ಕಾಲದ ಬಂಗಾರದ ಮನುಷ್ಯ ಸಹಜವಾಗಿ ಅಂದರೆ ಒಂದು ಸಿನಿಮಾ ನೋಡಿದ ನಂತರ ಅದು ಒಂದಿಷ್ಟು ಪರಿವರ್ತನೆಗೆ ನಾಂದಿ ಹಾಡಿರುತ್ತೆ ಸಿನಿಮಾಗಳು. ಸೊ ಅಂದರೆ ಈಗ ಈ ಸಿನಿಮಾನ ನೀವು ಅಷ್ಟೊಂದರೆ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಜನರನ್ನು ತಲುಪ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿ ಹೇಳ್ತಾ ಇರೋಂಥದ್ದು. ಸೊ ಈ ಹಳ್ಳಿಯ ಕತೆ ಅಂತ ಹೇಗೆ ಅಂತ ಹಳ್ಳಿ ಕತೆ ಅಂತ ಹೇಳಿದ್ರೆ ಈಗ ಈಗ ನಾವು 70s ಬ್ಯಾಕ್ಗ್ರೌಂಡಲ್ಲಿ ಏನು ಇವಾಗ ಈ ಕಥೆನ ನಾವು ಆರಿಸ್ಕೊಂಡಿದ್ದೀವಿ. ಫಸ್ಟ್ ಪಾಯಿಂಟ್, ಈಗ ನೋಡಿ ನಾವೆಲ್ಲ ಸಿನಿಮಾ ಮಾಡಬೇಕೇನಾದರೂ ನಿಜವಾದ ಹಳ್ಳಿಗೆ ಹೋಗ್ತಿದ್ವಿ. ಆ ನಿಜವಾದ ಹಳ್ಳಿಯಾಗೆ ನಮಗೆ ಸಿಗ್ತಿತ್ತು. ಈಗ ಈ ಸಿನಿಮಾ ಮಾಡಬೇಕು ಅಂತೇಳಿ ಇವ್ರು ಏನಾದರೂ ಪಾಪ ಇವರು ಸುತ್ತಿದ್ದಾರೆ, ಇಲ್ಲ ಅಂತೇಳಿಲ್ಲ. ಅದು ನಿಜವಾದ ಹಳ್ಳಿನ ಇವತ್ತು ನಾವು ನೋಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ಡಿಜಿಟಲ್ ಆಗೋಯಿತು. ಇವಾಗ ನಿಮ್ಮದು 2 ಮನೆ ಹಳ್ಳಿ ಮನೆ ಇದ್ದರೆ 3ನೇ ಮನೆ ಇವತ್ತೊಂದು ಲೇಟೆಸ್ಟ್ಗೆ ಅದು ಕನ್ವರ್ಟ್ ಆಗಿರುತ್ತೆ. ಇಲ್ಲ ಗೋಡೆ ಮೇಲೆ ಇವತ್ತೊಂದು ಆ್ಯಡ್ಗಳು ಅದರದ್ದು ದಬ್ಬಾಳಿಕೆ ಎಲ್ಲ ಕಡೆ ಇವಾಗ ಆಗ್ತಾಯಿದೆ. ನಿಮ್ಗೆ ಆ ರಿಯಾಲಿಟಿ ಎಲ್ಲೂ ಸಿಗ್ತಾಯಿಲ್ಲ. ನೀವು ಯಾವುದೇ ಹಳ್ಳಿಗೆ ಹೋದ್ರೂ ಹಳ್ಳಿ ಡೆವಲಪ್ಡ್. ಸರ್ ಅದೇ ಅಂದರೆ ಈಗ ನೀವು ಸಿನಿಮಾದ ವಿಚಾರ ಮಾತಾಡ್ತಾ ಹೇಳ್ತಾ ಇದ್ರಿ ಅವತ್ತಿನ ಹಳ್ಳಿಗಳ ಸ್ಥಿತಿ ಇತ್ತು. ನಾವು ಸಿನಿಮಾ ಮಾಡಬೇಕಂದ್ರೆ ಒಂದು ನ್ಯಾಚುರಲ್ ಸೆಟ್ಟು ಹೋಗ್ತಾ ಇದ್ವಿ, ಲೊಕೇಶನ್ ಹೋಗ್ತಾ ಇದ್ರಿ ಏನಂತ. ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಾಗಿರ್ತಕ್ಕಂತಹ ಬದಲಾವಣೆಗಳು ಸರ್ ನೀವು ಹೇಗೆ ಕಾಣ್ತಾ ಇದ್ದೀರಿ? ಇಲ್ಲ, ಇವಾಗ ನೋಡಿ ಸಣ್ಣ ಪುಟ್ಟ ಸಿನಿಮಾಗಳು ಅವ್ರು ಹೇಗೋ ಮಾಡಿ ಏನೋ ಮಾಡಿ ಒಂದು ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಬಟ್ ಒಂದು ದೊಡ್ಡ ಸ್ಟಾರ್ ಇಮೇಜ್ ಇರೋವಂಥ ದರ್ಶನ್ ಅವರಿಗೆ ಈ ಥರದ್ದು ಏನಕ್ಕೆ ಕತೆ ಮಾಡಿದ್ರು, ಮತ್ತು ಕೋಟಿ ಲೆಕ್ಕದಲ್ಲಿ ಈ ಸಿನಿಮಾಗೆ ಯಾಕೆ ದುಡ್ಡು ಹಾಕ್ತಾಯಿದ್ದಾರೆ, ಇದೆಲ್ಲನೂ ಸುಮ್ಮನೆ ಏನೋ ಒಂದು ಕಮಿಟ್ಮೆಂಟ್ ಇಲ್ಲದೆ ಮಾಡೋವಂಥದ್ದಲ್ಲ ಅದು, ಆಯಿತಾ. ಸೊ 70ರ ದಶಕದನ್ನು ಹೇಳೋದಿದೆಯಲ್ಲ, ಅದೊಂದು ಚಾಲೆಂಜಿಂಗ್. ಅದು ಅಷ್ಟು ಪರ್ಫೆಕ್ಟ್ ಹೋಮ್ವರ್ಕು ತರುಣವ್ರು ಇದ್ರಲ್ಲಿ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಬ್ಬರಿಗೂ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರಿಗೆ, ಈಗ ನೋಡಿ ನಾನು ನಿಮಗೆ ಈ ಕಥೆದು ಒಂದು ಗುಟ್ಟು ಬಿಟ್ಕೊಡ್ತಾ ಇಲ್ಲ, ಬೇರೆ ನಮಗಾಗಿದ್ದ ಅನುಭವನ ನನಗೆ ಹೇಳೋಕ್ಕೆ ತುಂಬ ಇಷ್ಟ ಇದೆ. ಈ ಟೀಮವ್ರು ಯಾರೂ ಮಾತಾಡ್ತಾ ಇಲ್ಲ ಕತೆ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಪಾಪ ನೋಡಿ ಅವ್ರಿಗೇನೋ ಒಂದು ಕಾನ್ಸೆಪ್ಟ್ ಇದೆ, ಇಲ್ಲ ಅದು ಲಾಸ್ಟ್ವರೆಗೂ ಥಿಯೇಟ್ರ್ ಬರೋವರೆಗೆ ಅದೊಂದು ಒಂದು ಇದಾಗೆ ಉಳ್ಕೊಳ್ಳಿ ಹಾಗೆ ಹೀಗೆ ಅಂದ್ಕೊಂಡು ಅಂತ. ಬಟ್ ನಮಗಾಗಿದ್ದ ಅನುಭವ ಇದೆಯಲ್ಲ ಸಿನಿಮಾದಲ್ಲಿ, ಅದು 30 ವರ್ಷದ ಬಂದ ಮೇಲೆ ನಮ್ಗೆ ಸಿಕ್ಕಿರೋ ಅದೊಂದು ಫೀಲಿಂಗ್. ಅದು ಈಗ ಆ ಫೀಲಿಂಗೇ ಇವತ್ತು ನಾವು ನಿಮ್ಮ ಹತ್ರ ಕೂತ್ಕೊಂಡು ಹೇಳಬೇಕು ಅಂತ ನಮಗದೊಂದು ಫೋರ್ಸ್ ಬರ್ತಾರದು. ಅದು ಕಾಟೇರದಲ್ಲಿ 100% ಅವ್ರು ಅದನ್ನು ಮಾಡಿದ್ದಾರೆ. ನೋಡಿ ಈಗ ಹಿಂದೆ ನಾನು ಅದು ಕಂಪ್ಯಾರಿಸನ್ ಕೊಡ್ತೀನಿ, ಯಾಕಂದರೆ ಇದು ಬೇರೆಯವ್ರಿಗೂ ಈಗ ನಿಮ್ಮದು ಇದನ್ನು ನೋಡುವಾಗ ಇಂಟ್ರೆವ್ಯೂಸ್ ನೋಡುವಾಗ ಇವಾಗ ಎಷ್ಟು ಜನ ಅಪ್ಕಮಿಂಗ್ ಟೆಕ್ನಿಷಿಯನ್ಸ್ ಇಂಡಸ್ಟ್ರಿಗೆ ಬರ್ತಾಯಿದ್ದಾರೆ. ಒಂದು ಸಿನಿಮಾ ಅವರು ಅದು ಕಂಪ್ಲೀಟ್ ಮಾಡಿರ್ತಾರಲ್ಲ, ಮುಗ್ದಟ್ಟಿಗೆ ನಾನು ಡೈರೆಕ್ಟರ್ ಅಂತೇಳಿ ಬರ್ತಾಯಿದ್ದಾರೆ. ನಾನು ಏನೋ ಒಬ್ಬ ಟೆಕ್ನಿಷಿಯನ್ ಆಗಿ ಎಲ್ಲರೂ ಪಟ್ ಅಂತ ಎಂಟ್ರಿ ಆಗ್ತಾಯಿದ್ದಾರೆ. ಇಲ್ಲಿ ಯಾವುದನ್ನು ಸಿನಿಮಾ ಒಳಗಡೆ ಪಟ್ ಅಂತ ಯು ಕಾಂಟ್ ಗೋ. ಅದು ಅದರದ್ದೇ ಆದಂಥ ಒಂದು ಸ್ಟೆಪ್ಸ್ಗಳಿದೆ, ಆಯಿತಾ. ಈ ಥರದ್ದು ಒಂದು ಪ್ರೋಗ್ರಾಮ್ಗಳು ನೋಡಿದಾಗ ಅವ್ರಿಗೊಂದು ಸ್ವಲ್ಪ ಆದರೂ ಒಂದು ಮೆಸೇಜ್ ಸಿಗುತ್ತೆ, ಇಲ್ಲ ಅದು ಕರೆಕ್ಟ್ ಥಿಯರಿ ಇದೆ, ವಿ ಹ್ಯಾವ್ ಟು ಟೇಕ್ ಎವ್ರಿಥಿಂಗ್ ಇನ್ ಟು ಕಾನ್ಫಿಡೆಂಟ್ ಅನ್ನೋದು ಅವ್ರಿಗೂ ಒಂದು ಹೋಮ್ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ಟೆಪ್ 1 ಏನು, ಇವ್ರು ಕತೆ ಮಾಡುವಾಗ ಅವ್ರಿಗೆ ಅನಿಸಿತ್ತು, ಇಲ್ಲ ಈ ಪಾತ್ರ ಅವರು ಪರ್ಫೆಕ್ಟಾಗಿ ಸೂಟ್ ಆಗ್ತಾರೆ ಹಾಗೆ ಹೀಗೆ ಅಂದ್ಕೊಂಡು ಅಂತ. ಅದೇ ಥರ ಅವರು ಪೇಷನ್ಸಾಗಿ ಅವ್ರನ್ನೆಲ್ಲ ಹುಡುಕಿದ್ರು. ಸೊ ಅವ್ರನ್ನೆಲ್ಲ ಹುಡುಕಿದ ಮೇಲೆ ಕಾಟೇರಾಗೆ ಬರೋವಂಥ ಪಾತ್ರಧಾರಿಗಳು ನಮ್ಗೆ ಸಿಕ್ತು. ಅದನ್ನು ಒಂದಿನ ಎಲ್ಲರನ್ನೂ ಕುಂಡಿಸ್ಕೊಂಡು, ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ನ ಎಲ್ಲರನ್ನೂ ಕುಂಡಿಸ್ಕೊಂಡು ಇಡೀ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿದ್ದಾರೆ. ಆ ಸ್ಕ್ರಿಪ್ಟ್ ಇಡೀ ಎಲ್ರಿಗೂ ಗೊತ್ತಾದಾಗ ನನಗೆ ಗೊತ್ತಾಯಿತು, ಶ್ರುತಿ ಏನು, ನಾನೇನು, ಅವಿನಾಶ್ ಏನು, ಈ ಥರ ಒಬ್ಬೊಬ್ರದ್ದು ಏನೇನು ಅನ್ನೋದು ನಮಗೆ ಗೊತ್ತಾದಾಗ ನಾವು ಇನ್ನು ಸ್ವಲ್ಪ ಹತ್ರ ಆದ್ವಿ ಪಾತ್ರಕ್ಕೆ. ಆಮೇಲೆ ನಮಗೆ ಸ್ಕ್ರಿಪ್ಟ್ ಕೊಟ್ಬಿಟ್ರು ನಮಗೆ, ಸರ್ ಇದು ಇಟ್ಕೊಳ್ಳಿ. ಇವಾಗ ಆ ಸೀನಲ್ಲಿ ಏನಂತ ಹೇಳಿದ್ರೆ ನಾವೆಲ್ಲರೂ ಇರ್ತೀವಿ. ಸೊ ನಮಗೊಂದು ಚಿಕ್ಕ ಹೋಮ್ವರ್ಕ್ ಆಗುತ್ತೆ, ಅದಕ್ಕೆ ತುಂಬ ಇನ್ವಾಲ್ವ್ ಆಗೋದಕ್ಕೆ. ಇನ್ನೊಂದು ದಿನ ಫಿಕ್ಸ್ ಮಾಡಿದ್ರು ಫೋಟೋಶೂಟ್ ಅಂತೇಳಿ. ಅದರಲ್ಲಿ ಏನಪ್ಪ ಅಂದರೆ ನಮ್ಮ ಹೇರ್ ಸ್ಟೈಲ್ ಆಗಲಿ, ನಮ್ಮದು ಕಾಸ್ಟ್ಯೂಮ್ ಆಗಲಿ, ಇದೆಲ್ಲ ಹೆಂಗಿರಬೇಕು, ಆ ಪಾತ್ರಕ್ಕೆ ಏನು ಥರ ಇರಬೇಕು ಹಾಗೆ ಹೀಗೆ ಅಂತ ಒಂದು ಚಿಕ್ಕ ಮ್ಯಾನರಿಸಮ್ ಬೇಕೇ ಬೇಕು. ಈಗ ನಾವು ಒಬ್ಬ ಗೌಡನ ಮನೆಗೆ ಬಂದಾಗ ನಾವು ಜೀತದಾಳು ಅಂದರೆ ಆ ಜೀತದಾಳು ಅನ್ನಿಸ್ಬೇಕಲ್ವ. ನಾವು ಹಿಂಗೆ ಬಂದರೆ ಅದೇನಾಗ್ತದೆ, ಅದು ಹಿಂಗೆ ಅಂದ್ಕೊಂಡು ಬಂದಾಗ ಅದು ಮ್ಯಾನರಿಸಮ್ ಅದು ಮ್ಯಾಚ್ ಆಗೋಲ್ಲ. ಅದು ಸೊ ಒಬ್ಬ ಕಲಾವಿದನಿಗೂ ಚಾಲೆಂಜಿಂಗೇ ಅದು. ಆ ಪಾರ್ಟು ತರುಣ್ ಅವರು 100% ಮಾಡಿದ್ರು, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಆಮೇಲೆ ಈ ಥಾಟ್ಗಳೆಲ್ಲ ಯಾರ್ದು ಹೆಂಗಾದರೂ ಕ್ರಿಯೇಟ್ ಆಗ್ತಾಯಿರಲಿ, ರಾಕ್ಲೈನು ಯಶಸ್ವಿ ಸಿನಿಮಾಗಳು ಕೊಟ್ಟಿದ್ದಂಥ ಒಂದು ಸಂಸ್ಥೆ, ಇದಕ್ಕೆ ಅವರು ಎಷ್ಟು ಚೆನ್ನಾಗಿ ಅವರು ಒಂದೇ ಒಂದು
ಏನು ಒಂದು ವಿಲ್ ಪವರ್ ಇದೆಯಲ್ಲ ಅವ್ರದ್ದು, ಇಲ್ಲ ಇದು ಮಾಡೋಣ ಅನ್ನೋದು ಒಂದೇ ಅಲ್ಲ. ನಾನು ವೆರಿ ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ಫಸ್ಟ್ ನಾನು ಅಂದ್ಕೊಂಡೆ ನಾನು ಯಾವುದೋ ನಿಜವಾದ ವಿಲೇಜಿಗೆ ಬಂದೆ ಅಂತ. ಯಾಕಂದರೆ ಅವ್ರು ಹಾಕಿದ್ದ ಆ ಸೆಟ್ ಒಳಗಡೆ ಇದ್ದಿದ್ದು ಒಂದು 400-500 ಜನ. ನಾನು ಒಂಥರ ಆಮೇಲೆ ಜೂನಿಯರ್ಸ್ ಅಂತ ಗೊತ್ತಾಯಿತು. ಅಲ್ಲಿ ಕುರಿಗಳು ಬಿಟ್ಟಿರ್ತಾರೆ, ಅಲ್ಲಿ ದನ ಕಟ್ಟಿರ್ತಾರೆ, ಆ ಆ್ಯಕ್ಟಿವಿಟೀಸು, ಆ ಬಟ್ಟೆ, ಕಾಸ್ಟ್ಯೂಮು, ಸರ್ ಇಷ್ಟೂ ಕ್ರಿಯೇಟೆಡ್. ಆವಾಗ ನೀವು ಅಂದ್ಕೊಳ್ಳಿ, ಈಗ ನಾವು ಸಿನಿಮಾನ ಪ್ರೀತಿಸೋರು, ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ಈ ಥರದ್ದೊಂದು ಸಿನಿಮಾಗೆ ನಮ್ಮದು ಒಂದು ಕಮಿಟ್ಮೆಂಟ್ ಆಗಬೇಕಲ್ವ. ಸೊ ಆ ವಿಷನಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಆಮೇಲೆ ಈಗ ಇತ್ತೀಚೆಗೆ ಈಗ ದರ್ಶನ್ ಅವ್ರದ್ದು ಬಂದಂಥ ಸಿನಿಮಾಗಳು ನೀವು ಯಜಮಾನ ನೋಡಿರ್ಬೋದು, ಇಲ್ಲ ಕ್ರಾಂತಿ ನೋಡಿರ್ಬೋದು. ಅವರು ಕ್ರಾಂತಿನಲ್ಲಿ ಒಂದು ವಿದ್ಯಾಸಂಸ್ಥೆಗೆ ಒಂದು ಸ್ಟ್ರಾಂಗ್ ಮೆಸೇಜನ್ನು ಇದು ಮಾಡಿದ್ದಾರೆ. ಇದರಲ್ಲಿ ಕಾಟೇರದಲ್ಲಿ ರೈತರಿಗೆ ಈಗ ಈ ಭೂಮಿ ಮೇಲೆ ಇನ್ನೋಸೆಂಟ್ ಜನ ಯಾರು ಅಂತ ಹೇಳಿದ್ರೆ ಈಸಿಯಾಗಿ ಮೋಸ ಮಾಡ್ಬೋದು ಅನ್ನೋದು ಯಾರು ಅಂದರೆ ಅದು ರೈತರಿಗೇನೆ ಅಲ್ವಾ ಸರ್. ಈಗ ಸರ್ಕಾರದಿಂದ ಎಷ್ಟು ಸವಲತ್ತುಗಳು ಬರ್ತಾಯಿದೆ, ಆ ಥರದ್ದು ಇದೇ ಇಲ್ಲ. ಒಬ್ಬ ರೈತನಿಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಆತ ಯಾರೇ ಏನೇ ವಿಷಯ ತಂದ್ರೂ ಅವರೇ ದೇವರು ಅಂತೇಳಿ ಕೈ ಮುಕ್ಕೊಂಡು ನಿಂತ್ಕೊಳ್ತಾರೆ. ಅದರಲ್ಲಿ ಅವ್ರಿಗೆ ಆಗ್ತಾ ಇರೋದು ಲಾಭನ ನಷ್ಟನ ಅವ್ರಿಗೇನು ಪಾಪ ಜಡ್ಜ್ ಮಾಡೋವಂಥ ಒಂದು ಇದಿಲ್ಲ. ಸೊ ಈ ಸಿನಿಮಾದಲ್ಲಿ ಆ ಥರ ಒಂದು ಹೊಸ ವಿಷಯಗಳಿದೆಯಲ್ಲ, ಅದನ್ನು ತುಂಬಾ ಪವರ್ಫುಲ್ಲಾಗಿ ಅದನ್ನು